ರಾತ್ರಿ 11 ಗಂಟೆ ದಾಟಿತ್ತು. ಮನೆಯ ಎಲ್ಲಾ ದೀಪಗಳು ಆರಿದ್ದವು. ಆದರೆ ಮಾಧವಿಯ ಕಣ್ಣುಗಳಿಗೆ ಮಾತ್ರ ನಿದ್ರೆ ಬಂದಿರಲಿಲ್ಲ. ಹಾಸಿಗೆಯ ಪಕ್ಕದಲ್ಲಿ ಮಲಗಿದ್ದ ಗಂಡನ ಮೊಬೈಲ್ ಪರದೆ ಕ್ಷಣಕಾಲ ಹೊಳೆಯಿತು. ಒಂದು ಸಂದೇಶ ಬಂದಿತ್ತು. ಸಾಮಾನ್ಯವಾಗಿ ಅವಳು ಗಂಡನ ಮೊಬೈಲ್ ಮುಟ್ಟುವವಳಲ್ಲ. ಆದರೆ ಆ ರಾತ್ರಿ ಏನೋ ಒಂದು ಅಜ್ಞಾತ ಭಯ ಅವಳನ್ನು ಕಾಡುತ್ತಿತ್ತು. ಮೊಬೈಲ್ ಪರದೆಯ ಮೇಲೆ ಕಾಣಿಸಿದ ಒಂದು ಸಾಲು ಅವಳ ಉಸಿರನ್ನೇ ನಿಲ್ಲಿಸಿತು. ಇವತ್ತು ನಿನ್ನ ಜೊತೆ ಕಳೆದ ಸಮಯ ಇನ್ನೂ ಮನಸ್ಸಿನಲ್ಲಿದೆ. ಮತ್ತೆ ಯಾವಾಗ ಸಿಗುತ್ತೀಯಾ? ಸಂದೇಶದ ಕೊನೆಯಲ್ಲಿ ಒಂದು ಕೆಂಪು ಹೃದಯದ ಇಮೋಜಿ ಇತ್ತು. ಮಾಧವಿಯ ಕೈಗಳು ನಡುಗತೊಡಗಿದವು. ಹೃದಯ ಜೋರಾಗಿ ಬಡಿಯುತ್ತಿತ್ತು. ತನ್ನ ಗಂಡ ಅಜಯ್ ನಿಜವಾಗಿಯೂ ತನ್ನನ್ನು ಮೋಸ ಮಾಡುತ್ತಿದ್ದಾನಾ? ಅಥವಾ ಇದು ತನ್ನ ತಪ್ಪು ಅರ್ಥೈಸಿಕೊಳ್ಳುವಿಕೆಯೇ? ಆದರೆ ಕೆಲವೇ ದಿನಗಳಲ್ಲಿ ಅವಳು ಕಂಡ ಸತ್ಯ ಅವಳ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಇನ್ನು ದೊಡ್ಡ ವಿಷಯ ಏನೆಂದರೆ, ಗಂಡನಿಗೆ ತಾನು ಕಡಿಮೆಯೇನಿಲ್ಲ ಎಂದು ತೋರಿಸಲು ಅವಳು ತೆಗೆದುಕೊಂಡ ಒಂದು ನಿರ್ಧಾರ ಎಲ್ಲರ ಜೀವನವನ್ನು ತಲೆಕೆಳಗಾಗಿ ಮಾಡಲಿತ್ತು. ಮುಂದೆ ಏನಾಗುತ್ತದೆ? ಮಾಧವಿ ಮತ್ತು ಅಜಯ್ ಮದುವೆಯಾಗಿ 8 ವರ್ಷಗಳಾಗಿತ್ತು. ಆರಂಭದಲ್ಲಿ ಅವರ ಜೀವನ ಕನಸಿನಂತಿತ್ತು. ಅಜಯ್ ಖಾಸಗಿ ಕಂಪನಿಯಲ್ಲಿ ಹಿರಿಯ ಹುದ್ದೆಯಲ್ಲಿದ್ದ, ಮಾಧವಿ ಒಳ್ಳೆಯ ಚಿತ್ರಕಲಾವಿದೆ. ಆದರೆ ಮದುವೆಯ ನಂತರ ಮನೆ ಮತ್ತು ಕುಟುಂಬಕ್ಕಾಗಿ ತನ್ನ ಕನಸುಗಳನ್ನು ಬದಿಗಿಟ್ಟಿದ್ದಳು. ಅವರಿಗೆ 6 ವರ್ಷದ ಮಗಳು ಅನ್ವಿ ಇತ್ತು. ಹೊರಗಿನಿಂದ ನೋಡಿದರೆ ಅದು ಪರಿಪೂರ್ಣ ಕುಟುಂಬದಂತೆ ಕಾಣುತ್ತಿತ್ತು. ಆದರೆ ನಿಧಾನವಾಗಿ ಏನೋ ಬದಲಾಗತೊಡಗಿತ್ತು. ಅಜಯ್ ಮೊದಲಿನಂತೆ ಮಾತನಾಡುತ್ತಿರಲಿಲ್ಲ. ಅವಳ ಜೊತೆ ಸಮಯ ಕಳೆಯುತ್ತಿರಲಿಲ್ಲ. ಮನೆಗೆ ತಡವಾಗಿ ಬರುತ್ತಿದ್ದ, ಮೊಬೈಲ್ಗೆ ಪಾಸ್ವರ್ಡ್ ಹಾಕಿದ್ದ, ರಾತ್ರಿ ಹೊತ್ತು ಯಾರಿಗೋ ಸಂದೇಶ ಕಳುಹಿಸುತ್ತಿದ್ದ. ಮೊದಲಿಗೆ ಮಾಧವಿ ಇದನ್ನೆಲ್ಲ ಕೆಲಸದ ಒತ್ತಡ ಎಂದುಕೊಂಡಳು. ಆದರೆ ಹೆಂಡತಿಯ ಹೃದಯಕ್ಕೆ ಕೆಲವೊಮ್ಮೆ ಸತ್ಯ ಮೊದಲೇ ಗೊತ್ತಾಗಿಬಿಡುತ್ತದೆ. ಒಂದು ದಿನ ಅಜಯ್ ಸ್ನಾನಕ್ಕೆ ಹೋದಾಗ ಅವನ ಮೊಬೈಲ್ ಮತ್ತೆ ಮೊಳಗಿತು. ಈ ಬಾರಿ ಕರೆ ಪರದೆಯ ಮೇಲೆ ಕಾಣಿಸಿಕೊಂಡ ಹೆಸರು ಸಂಧ್ಯಾ. ಅಜಯ್ ತಕ್ಷಣ ಬಂದು ಕರೆ ಕಟ್ ಮಾಡಿದ. ಆಫೀಸ್ ಕೆಲಸ ಎಂದ. ಆದರೆ ಅವನ ಕಣ್ಣುಗಳಲ್ಲಿ ಕಂಡ ಗಾಬರಿ ಮಾಧವಿಯ ಅನುಮಾನವನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ಆ ರಾತ್ರಿ ಅವಳು ಅಳಲಿಲ್ಲ, ಕೋಪಗೊಳ್ಳಲಿಲ್ಲ. ಬದಲಿಗೆ ಮೌನವಾಗಿ ಕುಳಿತಳು. ಯಾಕೆಂದರೆ ತನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮಾತ್ರ ಸುತ್ತುತ್ತಿತ್ತು. ನಾನು ಯಾವ ವಿಷಯದಲ್ಲಿ ಕಡಿಮೆಯಾದೆ? ಅದೇ ಪ್ರಶ್ನೆ ಮುಂದಿನ ಕೆಲವು ವಾರಗಳ ಕಾಲ ಅವಳನ್ನು ಕಾಡುತ್ತಲೇ ಇತ್ತು. ಕೊನೆಗೆ ಒಂದು ದಿನ ಸತ್ಯ ಅವಳ ಕಣ್ಣ ಮುಂದೆ ಬಂತು. ಅಜಯ್ ಕಚೇರಿಯ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅಲ್ಲಿ ಅವಳು ಅಜಯ್ ಮತ್ತು ಸಂಧ್ಯಾ ಒಟ್ಟಿಗೆ ನಿಂತು ಮಾತನಾಡುವುದನ್ನು ನೋಡಿದಳು. ಅವರ ನಗು, ಅವರ ಕಣ್ಣೋಟ, ಅವರ ನಡುವಿನ ಹತ್ತಿರತೆ ಎಲ್ಲವೂ ಸಾಕ್ಷಿಯಂತೆ ಕಾಣುತ್ತಿತ್ತು. ಮಾಧವಿಯ ಹೃದಯ ಒಡೆದು ಹೋಯಿತು. ಆದರೆ ಆಶ್ಚರ್ಯವೆಂದರೆ ಅವಳು ಅಲ್ಲೇ ಗಲಾಟೆ ಮಾಡಲಿಲ್ಲ. ಮನೆಗೆ ಬಂದು ಕಣ್ಣೀರೂ ಹಾಕಲಿಲ್ಲ. ಬದಲಿಗೆ ಕನ್ನಡಿಯ ಮುಂದೆ ನಿಂತು ಬಹಳ ಹೊತ್ತು ತನ್ನನ್ನೇ ನೋಡುತ್ತಾ ನಿಂತಳು. ಒಮ್ಮೆ ಕಾಲೇಜಿನಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದ್ದ ಹುಡುಗಿ, ತನ್ನ ಚಿತ್ರಗಳಿಗೆ ಬಹುಮಾನ ಗೆದ್ದ ಕಲಾವಿದೆ, ತನ್ನ ಕನಸುಗಳಿಗಾಗಿ ಬದುಕುತ್ತಿದ್ದ ಆತ್ಮವಿಶ್ವಾಸದ ಮಹಿಳೆ. ಆ ಮಹಿಳೆ ಎಲ್ಲಿಗೆ ಹೋಗಿದ್ದಳು? ಯಾವಾಗ ಕಣ್ಮರೆಯಾಗಿದ್ದಳು? ಅವಳು ಅಜಯ್ಗಾಗಿ ಬದುಕುತ್ತಾ ತನ್ನನ್ನೇ ಮರೆತು ಬಿಟ್ಟಿದ್ದಳು. ಆ ರಾತ್ರಿ ಅವಳು ಒಂದು ನಿರ್ಧಾರ ತೆಗೆದುಕೊಂಡಳು. ಅಜಯ್ಗೆ ತಾನು ಕಡಿಯಿಲ್ಲ ಎಂದು ತೋರಿಸಬೇಕು. ಆದರೆ ಪ್ರತೀಕಾರದಿಂದಲ್ಲ, ತನ್ನನ್ನು ತಾನು ಮತ್ತೆ ಕಂಡುಕೊಳ್ಳುವ ಮೂಲಕ. ಮುಂದಿನ ದಿನದಿಂದ ಮಾಧವಿ ಬದಲಾಗತೊಡಗಿದಳು. ಹಳೆಯ ಚಿತ್ರಗಳನ್ನು ಹೊರತೆಗೆದಳು, ಮತ್ತೆ ಕುಂಚ ಹಿಡಿದಳು. ಆನ್ಲೈನ್ನಲ್ಲಿ ತನ್ನ ಚಿತ್ರಗಳನ್ನು ಹಂಚಿಕೊಳ್ಳಲು ಆರಂಭಿಸಿದಳು. ಹೊಸ ಸ್ನೇಹಿತರನ್ನು ಮಾಡಿಕೊಂಡಳು, ಹೊಸ ಜಗತ್ತನ್ನು ಕಂಡಳು. ಕೆಲವೇ ತಿಂಗಳುಗಳಲ್ಲಿ ಅವಳ ಚಿತ್ರಗಳು ಜನಪ್ರಿಯವಾದವು. ಒಂದು ದೊಡ್ಡ ಕಲಾ ಪ್ರದರ್ಶನಕ್ಕೆ ಆಹ್ವಾನವೂ ಬಂತು. ಅವಳು ಮತ್ತೆ ನಗಲು ಕಲಿತಳು, ಮತ್ತೆ ಕನಸು ಕಾಣಲು ಕಲಿತಳು. ಆದರೆ ವಿಧಿ ಇನ್ನೊಂದು ತಿರುವು ಸಿದ್ಧಪಡಿಸಿತ್ತು. ಆ ಪ್ರದರ್ಶನದಲ್ಲೇ ಅವಳು ವಿರಾಜ್ ಎಂಬ ವ್ಯಕ್ತಿಯನ್ನು ಭೇಟಿಯಾದಳು. ವಿರಾಜ್ ಯಶಸ್ವಿ ಉದ್ಯಮಿ, ಆದರೆ ತುಂಬಾ ಸರಳ ಸ್ವಭಾವದವನು. ಅವನು ಮಾಧವಿಯ ಚಿತ್ರಗಳನ್ನು ನೋಡಿ ಮಂತ್ರಮುಗ್ಧನಾದ. ನಿಮ್ಮ ಚಿತ್ರಗಳಲ್ಲಿ ಜೀವ ಇದೆ ಎಂದನು. ಅದು ಸಾಮಾನ್ಯ ಪ್ರಶಂಸೆಯಾಗಿರಲಿಲ್ಲ. ಬಹಳ ವರ್ಷಗಳ ನಂತರ ಯಾರೋ ಅವಳ ಪ್ರತಿಭೆಯನ್ನು ಗುರುತಿಸಿದ್ದರು. ಮಾಧವಿಗೆ ಸಂತೋಷವಾಯಿತು. ನಂತರ ಅವರ ನಡುವೆ ಸ್ನೇಹ ಬೆಳೆಯಿತು. ಚಿತ್ರಕಲೆ, ಪುಸ್ತಕಗಳು, ಜೀವನ, ಕನಸುಗಳು ಎಲ್ಲದರ ಬಗ್ಗೆ ಮಾತನಾಡುತ್ತಿದ್ದರು. ಆದರೆ ಮಾಧವಿ ಗಡಿ ದಾಟಲಿಲ್ಲ, ಯಾಕೆಂದರೆ ಅವಳು ವಿವಾಹಿತಳು. ಆದರೂ ಅಜಯ್ ಮಾತ್ರ ಈ ಬದಲಾವಣೆಯನ್ನು ಗಮನಿಸತೊಡಗಿದ. ಮೊದಲ ಬಾರಿಗೆ ಅವನಿಗೆ ಅಸೂಯೆ ಆಯಿತು. ಮೊದಲ ಬಾರಿಗೆ ಅವನು ಹೆಂಡತಿಯನ್ನು ಹೊಸ ದೃಷ್ಟಿಯಿಂದ ನೋಡಿದ. ಒಂದು ದಿನ ರಾತ್ರಿ ಕೇಳಿದ, ಇತ್ತೀಚೆಗೆ ನೀನು ತುಂಬಾ ಬ್ಯುಸಿ ಆಗಿದ್ದೀಯಾ? ಮಾಧವಿ ನಗುತ್ತಿದ್ದಳು. ಹೌದು, ನನ್ನ ಜೀವನದಲ್ಲೂ ಕೆಲವು ಕನಸುಗಳಿವೆ. ಆ ಉತ್ತರ ಅಜಯ್ಗೆ ವಿಚಿತ್ರವಾಗಿ ಅನಿಸಿತು.
ಇಲ್ಲಿಯವರೆಗೆ ತನ್ನ ಸುತ್ತಲೇ ತಿರುಗುತ್ತಿದ್ದ ಹೆಂಡತಿ ಈಗ ತನ್ನದೇ ಜಗತ್ತನ್ನು ಕಟ್ಟಿಕೊಳ್ಳುತ್ತಿದ್ದಳು. ದಿನಗಳು ಕಳೆಯುತ್ತಾ ಹೋದವು. ಒಂದು ದಿನ ಅಜಯ್, ವಿರಾಜ್ ಮತ್ತು ಮಾಧವಿ ಕಾಫಿ ಅಂಗಡಿಯಲ್ಲಿ ಮಾತನಾಡುವುದನ್ನು ನೋಡಿದ. ಅವನ ಮನಸ್ಸು ಕುದಿಯತೊಡಗಿತು. ಮನೆಗೆ ಬಂದ ಕೂಡಲೇ ಕೇಳಿದ, ಅವನು ಯಾರು? ಸ್ನೇಹಿತ ಅಷ್ಟೇನಾ? ಮಾಧವಿ ನೇರವಾಗಿ ಅವನ ಕಣ್ಣುಗಳನ್ನು ನೋಡಿದಳು. ನೀನು ಸಂಧ್ಯಾ ಬಗ್ಗೆ ಹೇಳಿದಷ್ಟು ಮಾತ್ರ. ಆ ಮಾತು ಕೇಳಿ ಅಜಯ್ ಮೌನವಾಗಿ ಬಿಟ್ಟ. ಮೊದಲ ಬಾರಿಗೆ ತನ್ನ ವರ್ತನೆಯ ಪರಿಣಾಮ ಅವನಿಗೆ ಅರ್ಥವಾಗತೊಡಗಿತು. ಆದರೆ ಕತೆ ಇಲ್ಲಿ ಮುಗಿಯಲಿಲ್ಲ. ಕೆಲವು ದಿನಗಳ ನಂತರ ಅನಿರೀಕ್ಷಿತ ಘಟನೆ ನಡೆಯಿತು. ಸಂಧ್ಯಾ ಸ್ವತಃ ಮಾಧವಿಯನ್ನು ಭೇಟಿಯಾಗಲು ಬಂದಳು. ಮಾಧವಿ ಆಶ್ಚರ್ಯಗೊಂಡಳು. ಸಂಧ್ಯಾಳ ಮುಖದಲ್ಲಿ ಅಪರಾಧ ಭಾವನೆ ಕಾಣುತ್ತಿತ್ತು. ನಿಮ್ಮ ಜೊತೆ ಮಾತನಾಡಬೇಕು ಎಂದಳು. ಒಂದು ಕಾಫಿ ಅಂಗಡಿಯಲ್ಲಿ ಇಬ್ಬರೂ ಕುಳಿತರು. ಮಾಧವಿ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳಿದ್ದವು. ಆಗ ಸಂಧ್ಯಾ ಹೇಳಿದ ಮಾತು ಅವಳನ್ನು ಬೆಚ್ಚಿ ಬೀಳಿಸಿತು. ನನ್ನ ಮತ್ತು ಅಜಯ್ ನಡುವೆ ನೀವು ಅಂದುಕೊಂಡಂತಹ ಸಂಬಂಧ ಇಲ್ಲ. ಮಾಧವಿ ಗಾಬರಿಯಾದಳು. ಸಂಧ್ಯಾ ನಿಧಾನವಾಗಿ ವಿವರಿಸಲು ಆರಂಭಿಸಿದಳು. 2 ವರ್ಷಗಳ ಹಿಂದೆ ಸಂಧ್ಯಾಳ ಗಂಡ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದ. ಆ ಸಮಯದಲ್ಲಿ ಅವಳು ಮಾನಸಿಕವಾಗಿ ಕುಸಿದು ಬಿದ್ದಿದ್ದಳು. ಅಜಯ್ ಅವಳ ಸಹೋದ್ಯೋಗಿ, ಸಹಾಯ ಮಾಡಿದ್ದ, ಬೆಂಬಲ ನೀಡಿದ್ದ. ಆ ಆಧಾರವೇ ನಿಧಾನವಾಗಿ ಭಾವನಾತ್ಮಕ ಅವಲಂಬನೆಯಾಗಿ ಬದಲಾಗಿತ್ತು. ಆದರೆ ಅದು ಪ್ರೇಮ ಸಂಬಂಧವಾಗಿರಲಿಲ್ಲ. ಆದರೂ ಅವರು ಗಡಿ ಮೀರುವ ಹಂತಕ್ಕೆ ಬಂದಿದ್ದರು. ನಾನು ತಪ್ಪು ಮಾಡಿದೆ, ನಿಮ್ಮ ಕುಟುಂಬದ ಮಧ್ಯೆ ಬರಬಾರದಿತ್ತು ಎಂದು ಸಂಧ್ಯಾ ಅತ್ತಳು. ಮಾಧವಿ ಮೌನವಾಗಿ ಕೇಳುತ್ತಿದ್ದಳು. ಸತ್ಯ ಅರ್ಧದಷ್ಟು ಸ್ಪಷ್ಟವಾಗಿತ್ತು. ಆದರೆ ಇನ್ನೂ ಕೆಲವು ಪ್ರಶ್ನೆಗಳು ಉಳಿದಿದ್ದವು. ಆ ರಾತ್ರಿ ಮನೆಗೆ ಬಂದಾಗ ಅಜಯ್ ಹಾಲ್ನಲ್ಲಿ ಒಬ್ಬನೇ ಕುಳಿತಿದ್ದ. ಅವನ ಮುಖದಲ್ಲಿ ಪಶ್ಚಾತ್ತಾಪ ಸ್ಪಷ್ಟವಾಗಿತ್ತು. ನನಗೆ ನಿನ್ನ ಜೊತೆ ಮಾತನಾಡಬೇಕು ಎಂದ. ಬಹಳ ಹೊತ್ತು ಇಬ್ಬರೂ ಮೌನವಾಗಿದ್ದರು. ನಂತರ ಅಜಯ್ ಎಲ್ಲವನ್ನೂ ಒಪ್ಪಿಕೊಂಡ. ನಾನು ನಿನ್ನನ್ನು ದೈಹಿಕವಾಗಿ ಮೋಸ ಮಾಡಿಲ್ಲ, ಆದರೆ ಭಾವನಾತ್ಮಕವಾಗಿ ತಪ್ಪು ಮಾಡಿದ್ದೇನೆ. ಮಾಧವಿಯ ಕಣ್ಣುಗಳಲ್ಲಿ ನೀರು ತುಂಬಿತು. ಅದೇ ಸಾಕು ಅಜಯ್, ನಂಬಿಕೆ ಒಡೆಯಲು ಅದೇ ಸಾಕು. ಅಜಯ್ ತಲೆ ತಗ್ಗಿಸಿದ. ನಾನು ನಿನ್ನನ್ನು ಕಳೆದುಕೊಳ್ಳುವವರೆಗೆ ನಿನ್ನ ಮೌಲ್ಯ ಅರ್ಥವಾಗಲಿಲ್ಲ. ಆ ಮಾತು ಕೇಳಿ ಮಾಧವಿಯ ಹೃದಯ ಕರಗಲಿಲ್ಲ. ಯಾಕೆಂದರೆ ಗಾಯ ತುಂಬಾ ಆಳವಾಗಿತ್ತು. ಆದರೆ ಅವಳು ಪ್ರತೀಕಾರ ಬಯಸುತ್ತಿರಲಿಲ್ಲ, ಸತ್ಯ ಮಾತ್ರ ಬಯಸುತ್ತಿದ್ದಳು. ಮುಂದಿನ ಕೆಲವು ತಿಂಗಳುಗಳು ಅವರ ಜೀವನದ ಕಠಿಣ ಸಮಯವಾಗಿತ್ತು. ಸಂಬಂಧ ಉಳಿಯುತ್ತದೆಯೋ ಇಲ್ಲವೋ ಎಂಬ ಪ್ರಶ್ನೆ ಇಬ್ಬರನ್ನೂ ಕಾಡುತ್ತಿತ್ತು. ಅದೇ ಸಮಯದಲ್ಲಿ ವಿರಾಜ್ ತನ್ನ ಮನಸ್ಸಿನ ಮಾತು ಹೇಳಿದ. ನಾನು ನಿನ್ನನ್ನು ಇಷ್ಟಪಡುತ್ತೇನೆ. ಮಾಧವಿ ಬೆಚ್ಚಿ ಬಿದ್ದಳು. ವಿರಾಜ್ ಮುಂದುವರಿಸಿದ. ನೀನು ಸಂತೋಷವಾಗಿರಬೇಕು, ನನ್ನ ಜೊತೆ ಆಗಲಿ ಅಥವಾ ಜೊತೆಗಿಲ್ಲದೇನೆ ಆಗಲಿ. ಆ ಮಾತು ಅವಳ ಮನಸ್ಸನ್ನು ಸ್ಪರ್ಶಿಸಿತು. ಈಗ ಅವಳ ಮುಂದೆ 2 ದಾರಿಗಳಿದ್ದವು. ಒಂದು ಹೊಸ ಜೀವನ, ಇನ್ನೊಂದು ಒಡೆದ ಸಂಬಂಧವನ್ನು ಸರಿಪಡಿಸುವ ಪ್ರಯತ್ನ. ಅವಳು ಯಾವ ದಾರಿಯನ್ನು ಆಯ್ಕೆ ಮಾಡುತ್ತಾಳೆ? ಬಹಳ ದಿನಗಳ ಚಿಂತನೆಯ ನಂತರ ಅವಳು ಒಂದು ನಿರ್ಧಾರ ತೆಗೆದುಕೊಂಡಳು. ಮೊದಲು ತನ್ನನ್ನು ತಾನು ಆಯ್ಕೆ ಮಾಡಿಕೊಂಡಳು. ಗಂಡನನ್ನೂ ಅಲ್ಲ, ವಿರಾಜ್ನನ್ನೂ ಅಲ್ಲ, ತನ್ನ ಆತ್ಮಗೌರವವನ್ನು, ತನ್ನ ಕನಸುಗಳನ್ನು, ತನ್ನ ಮಗಳನ್ನು ಅವಳು ಅಜಯ್ಗೆ ಹೇಳಿದಳು. ನಮ್ಮ ಸಂಬಂಧ ಉಳಿಯಬೇಕಾದರೆ ಅದು ಭಯದಿಂದಲ್ಲ, ಗೌರವದಿಂದ ಉಳಿಯಬೇಕು. ಅಜಯ್ ಒಪ್ಪಿಕೊಂಡ. ನಿಧಾನವಾಗಿ ಅವರು ಮತ್ತೆ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳಲು ಆರಂಭಿಸಿದರು. ಈ ಬಾರಿ ಗಂಡ ಹೆಂಡತಿಯಾಗಿ ಮಾತ್ರವಲ್ಲ, 2 ವ್ಯಕ್ತಿಗಳಾಗಿ, 2 ಕನಸುಗಳಾಗಿ, 2 ಮನಸ್ಸುಗಳಾಗಿ. 1 ವರ್ಷದ ನಂತರ ಮಾಧವಿಯ ಚಿತ್ರಗಳು ದೇಶದಾದ್ಯಂತ ಪ್ರದರ್ಶನಗೊಂಡವು. ಅವಳು ಯಶಸ್ವಿ ಕಲಾವಿದೆಯಾದಳು. ವೇದಿಕೆಯ ಮೇಲೆ ಪ್ರಶಸ್ತಿ ಸ್ವೀಕರಿಸುತ್ತಿದ್ದಾಗ ಪ್ರೇಕ್ಷಕರ ನಡುವೆ ಅಜಯ್ ಮತ್ತು ಅನ್ವಿ ಕುಳಿತಿದ್ದರು. ಅವರ ಕಣ್ಣುಗಳಲ್ಲಿ ಹೆಮ್ಮೆ ತುಂಬಿತ್ತು. ಕಾರ್ಯಕ್ರಮದ ನಂತರ ಅಜಯ್ ನಿಧಾನವಾಗಿ ಹೇಳಿದ, ನೀನು ನನಗೆ ಒಂದು ದೊಡ್ಡ ಪಾಠ ಕಲಿಸಿದೆ. ಏನು? ನಿಜವಾದ ಮೌಲ್ಯವನ್ನು ನಾವು ಕಳೆದುಕೊಳ್ಳುವ ಹಂತಕ್ಕೆ ಬಂದಾಗ ಮಾತ್ರ ಅರಿಯಬಾರದು. ಮಾಧವಿ ನಕ್ಕಳು. ಆ ನಗುವಿನಲ್ಲಿ ನೋವಿನ ಗುರುತುಗಳಿದ್ದವು. ಆದರೆ ಅದಕ್ಕಿಂತ ದೊಡ್ಡದು ಗೆಲುವಿನ ಹೊಳಪು ಇತ್ತು. ಯಾಕೆಂದರೆ ಅವಳು ಗಂಡನಿಗೆ ತಾನು ಕಡಿಮೆಯಲ್ಲ ಎಂದು ತೋರಿಸಲು ಹೊರಟಿದ್ದಳು. ಆದರೆ ಆ ಪ್ರಯಾಣದಲ್ಲಿ ಅವಳು ಇನ್ನೂ ದೊಡ್ಡ ಸತ್ಯ ಕಂಡುಕೊಂಡಳು. ತನ್ನ ಮೌಲ್ಯವನ್ನು ಯಾರಿಗೂ ಸಾಬೀತುಪಡಿಸುವ ಅಗತ್ಯವಿಲ್ಲ, ಅದನ್ನು ಮೊದಲು ತಾನೇ ಅರಿತುಕೊಳ್ಳಬೇಕು. ಯಾಕೆಂದರೆ ಒಬ್ಬ ಮಹಿಳೆಯ ನಿಜವಾದ ಶಕ್ತಿ ಅವಳ ಸೌಂದರ್ಯದಲ್ಲಿಲ್ಲ, ಅವಳ ತ್ಯಾಗದಲ್ಲಿಲ್ಲ, ಯಾರಾದರೂ ಅವಳನ್ನು ಮೆಚ್ಚುವುದರಲ್ಲಿಯೂ ಇಲ್ಲ. ಅವಳು ತನ್ನನ್ನೇ ಮರಳಿ ಕಂಡುಕೊಳ್ಳುವ ಕ್ಷಣದಲ್ಲಿ ಇದೆ. ಮತ್ತು ಆ ಕ್ಷಣ ಬಂದಾಗ ಜಗತ್ತಿನ ಯಾವ ಮೋಸವೂ, ಯಾವ ದ್ರೋಹವೂ, ಯಾವ ನಿರ್ಲಕ್ಷ್ಯವೂ ಅವಳನ್ನು ಸೋಲಿಸಲು ಸಾಧ್ಯವಿಲ್ಲ. ಆ ದಿನ ಮಾಧವಿ ಕನ್ನಡಿಯ ಮುಂದೆ ಮತ್ತೆ ನಿಂತಳು. ಆದರೆ ಈ ಬಾರಿ ಅವಳು ತನ್ನನ್ನು ಕೇಳಲಿಲ್ಲ, ನಾನು ಯಾವ ವಿಷಯದಲ್ಲಿ ಕಡಿಮೆಯಾದೆ ಎಂದು.
ಬದಲಿಗೆ ನಗುತ್ತ ಹೇಳಿಕೊಂಡಳು, ನಾನು ಎಂದಿಗೂ ಕಡಿಮೆಯಾಗಿರಲಿಲ್ಲ, ಅದನ್ನು ಮರೆತಿದ್ದೆ ಅಷ್ಟೇ. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.